ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದ ಜಟಾಪಟಿ ಈಗ ಲೆಕ್ಕಪತ್ರ ಮತ್ತು ಪೀಠಾಧಿಪತಿ ಬದಲಾವಣೆಯ ಹಂತಕ್ಕೆ ಬಂದು ನಿಂತಿದೆ. ನಿನ್ನೆ ಎಲ್ಲ ಅವ್ರು ಲೆಕ್ಕ ಕೊಟ್ಟಿದ್ದು, ಅಲ್ಲಿ ಗಲಾಟೆ ಆಗಿದ್ದು ಎಲ್ಲ ನೀವು ನೋಡಿದ್ದೀರಾ. ದಶಕಗಳ ಲೆಕ್ಕಪತ್ರವನ್ನು ಟ್ರಸ್ಟಿಗಳು ಮಂಡನೆ ಮಾಡಿದ್ರು ನಿನ್ನೆ. ಆದರೂ ಸ್ವಾಮೀಜಿ ಬೆಂಬಲಿಗರು ಮಾತ್ರ ಇದು ಕಳ್ಳ ಲೆಕ್ಕ, ಸುಳ್ಳ ಲೆಕ್ಕ ಅಂತ ಗುಡುಗಿದ್ದಾರೆ. ಅತ್ತ ಲೆಕ್ಕ ಕೊಟ್ಟ ಬೆನ್ನಲ್ಲೇ ವಚನಾನಂದ ಶ್ರೀಗಳನ್ನು ಈ ವಾರವೇ ಮಠದಿಂದ ಹೊರಗೆ ಹಾಕೋದಕ್ಕೆ ಮಾಸ್ಟರ್ ಪ್ಲಾನನ್ನು ಟ್ರಸ್ಟಿಗಳು ರೂಪಿಸಿದ್ದಾರೆ. ಇದರ ನಡುವೆ ಹರಿಹರ ಪೀಠಕ್ಕೆ ಮನಗೂಳಿಯ ಸಂಗನಬಸವ ಶ್ರೀಗಳ ಎಂಟ್ರಿ ಆಗುತ್ತಾ ಅನ್ನೋ ಚರ್ಚೆ ಕೂಡ, ಅಂದರೆ ಉತ್ತರಾಧಿಕಾರಿಯಾಗಿ ಅವ್ರನ್ನ ಕರ್ಕೊಂಡು ಬರ್ತಾರಾ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಸೊ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಈ ವಿಚಾರದಲ್ಲಿ ಅಂತ ನೋಡೋಣ ಬನ್ನಿ. ಹಳ್ಳಿ ಹಳ್ಳಿಗೂ ವ್ಯಾಪಿಸುತ್ತಾ ಲೆಕ್ಕ ಕೊಡಿ ಅಭಿಯಾನ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡಿ ವಿವಾದ. ಟ್ರಸ್ಟಿಗಳ ಲೆಕ್ಕ ಒಪ್ಪದ ವಚನಾನಂದ ಬೆಂಬಲಿಗರು. ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಶುರುವಾದ ಲೆಕ್ಕ ಕೊಡಿ ವಿವಾದ ಹಳ್ಳಿ ಹಳ್ಳಿಗೂ ವ್ಯಾಪಿಸುತ್ತಾ ಎಂಬ ಅನುಮಾನ ಮೂಡಿದೆ. ಈಗಾಗಲೇ ಪೀಠದ ಆದಾಯ ವೆಚ್ಚದ ಬಗ್ಗೆ ಟ್ರಸ್ಟಿಗಳು ಕೊಟ್ಟ ಲೆಕ್ಕವನ್ನ ವಚನಾನಂದ ಸ್ವಾಮೀಜಿ ಭಕ್ತರು ಒಪ್ಪಿಕೊಳ್ಳುತ್ತಿಲ್ಲ. ಕಳ್ಳ ಲೆಕ್ಕ ಬಿಟ್ಟಾಕಿ ಸರಿಯಾದ ಲೆಕ್ಕ ಕೊಡಿ ಅಂತ ದುಂಬಾಲು ಬೀಳುತ್ತಿದ್ದಾರೆ. ಈ ಮಧ್ಯೆ ಹಳ್ಳಿ ಹಳ್ಳಿಗೆ ಹೋಗಿ ದೇಣಿಗೆ ಲೆಕ್ಕಾಚಾರವನ್ನ ಹಾಕೋದಕ್ಕೆ ಸ್ವಾಮೀಜಿ ಬೆಂಬಲಿಗರು ಅಣಿಯಾಗಿದ್ದಾರೆ. ಯಾರಿಂದ ಎಷ್ಟು ಕಾಣಿಕೆ ಎಂದು ಬೆಂಬಲಿಗರೇ ಪಟ್ಟಿ ಮಾಡಲು ಸಜ್ಜಾಗಿದ್ದಾರೆ. ಹೌದು, ಹರಿಹರದ ಪಂಚಮಸಾಲಿ ಗುರುಪೀಠದ ವಿವಾದ ಇತ್ಯರ್ಥವಾಗುವ ಸಾಧ್ಯತೆ ಕಾಣ್ತಾ ಇಲ್ಲ. ವಚನಾನಂದ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿದ್ರು ಪೀಠದಲ್ಲೇ ಸ್ವಾಮೀಜಿ ವಾಸ್ತವ್ಯ ಹೂಡಿದ್ದಾರೆ. ಟ್ರಸ್ಟಿಗಳಿಗೆ ಮಠದ ಲೆಕ್ಕ ಕೊಡಿ ಎಂದು ಸ್ವಾಮೀಜಿ ಬೆಂಬಲಿಗರು ಅಭಿಯಾನ ಮಾಡಿದ್ದೂ ಆಗಿದೆ. ಇದಕ್ಕೆ ನಿನ್ನೆ ಮಠದ ಟ್ರಸ್ಟಿಗಳಿಂದ ಲೆಕ್ಕ ಕೊಡುವ ಕಾರ್ಯಕ್ರಮವೂ ನಡೆದಿದೆ. ಪೀಠದ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಈಗಾಗಲೇ 2008ರಿಂದ 2026ರವರೆಗಿನ 18 ವರ್ಷಗಳ ಲೆಕ್ಕಪತ್ರವನ್ನು ಮಂಡಿಸಿದ್ದಾರೆ. ಸತತ 3 ಗಂಟೆಗಳ ಕಾಲ ನಡೆದ ಈ ಸಭೆಯಲ್ಲಿ ಮಠದ ಆದಾಯ ಮತ್ತು ವೆಚ್ಚದ ಪೂರ್ಣ ಮಾಹಿತಿಯನ್ನ ಟ್ರಸ್ಟಿಗಳು ಜನರ ಮುಂದಿಟ್ಟಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ಟ್ರಸ್ಟಿಗಳ ವಿರುದ್ಧ ಹಣದ ದುರ್ಬಳಕೆ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಲೆಕ್ಕ ಕೊಡುವ ಕಾರ್ಯಕ್ರಮವು ಕೂಡ ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಅವರು ಕೂಡ ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗಿದೆ ಮತ್ತು ಯಾರಿಂದ ಎಷ್ಟು ಹಣ ಸಂಗ್ರಹಣೆ ಆಗಿದೆ, ಅನುದಾನ ಎಷ್ಟು ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ವಿವರವನ್ನು ಕೂಡ ಕೊಟ್ಟಿರುವಂಥದ್ದು. ಇದಕ್ಕೆ ಸ್ವಾಮೀಜಿ ಬೆಂಬಲಿಗರು ಕೂಡ ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೃಷ್ಣನ ಲೆಕ್ಕ ಬೇಡ, ಪಾರದರ್ಶಕವಾದಂತಹ ಒಂದು ಲೆಕ್ಕವನ್ನು ಕೊಡಿ ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ಹರಿಹರ ಮಠದ ಆವರಣದಲ್ಲೇ ಹೈಡ್ರಾಮಾ. ಟ್ರಸ್ಟಿಗಳಿಂದ 18 ವರ್ಷಗಳ 27 ಕೋಟಿ ಲೆಕ್ಕ ಮಂಡನೆ. ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡುವ ಕೆಲಸ ಮುಗಿಸಿ ಆಗಿದೆ. 18 ವರ್ಷದಲ್ಲಿ 27 ಕೋಟಿ ಆದಾಯ ಲೆಕ್ಕವನ್ನ ಮಂಡಿಸಿದ್ದಾರೆ. ಆದರೆ ಟ್ರಸ್ಟಿಗಳು ನೀಡಿದ ಲೆಕ್ಕವನ್ನ ವಚನಾನಂದ ಶ್ರೀಗಳ ಬೆಂಬಲಿಗರು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಹಾಗೂ ಅರುಣ್ ಕುಮಾರ್ ಪೂಜಾರಿ ನೇತೃತ್ವದಲ್ಲಿ ಲೆಕ್ಕ ಕೊಡಿ ಅಭಿಯಾನದ ಯಾತ್ರೆ ಮುಂದುವರಿಸಲು ಸಿದ್ಧರಾಗಿದ್ದಾರೆ. ರಾಜ್ಯದ ಪ್ರತಿ ಹಳ್ಳಿಗೂ ಸಂಚರಿಸಲು ಸಜ್ಜಾಗಿದ್ದಾರೆ. ಪೀಠಕ್ಕೆ ಭಕ್ತರು ನೀಡಿದ ಕಾಣಿಕೆಯ ಪಟ್ಟಿಯನ್ನು ನಾವೇ ಸಿದ್ಧಪಡಿಸುತ್ತೇವೆ, ಟ್ರಸ್ಟಿಗಳು ಕಳ್ಳ ಲೆಕ್ಕ ನೀಡಿದ್ದಾರೆ ಎಂದು ಭಕ್ತರು ಆರೋಪಿಸಿದ್ದಾರೆ. ನಾವು ಸರಿಯಾದ ಲೆಕ್ಕವನ್ನೇ ನೀಡಿದ್ದೇವೆ, ಆದರೆ ಕೆಲವರು ಮೊಸರಲ್ಲಿ ಕಲ್ಲು ಹುಡುಕುತ್ತಿದ್ದಾರೆ ಎನ್ನುವುದು ಟ್ರಸ್ಟಿಗಳ ವಾದ ಆಗಿದೆ. ನಮಗೆ ಲೆಕ್ಕ ಕೊಡಿ ಚಳುವಳಿ ಇವತ್ತು ಎಲ್ಲ ಜಿಲ್ಲೆಗೆ ಸಂಚಾರ ಮಾಡುತ್ತೆ. ಈ ವೇದಿಕೆ ಮೂಲಕ ಪುಣ್ಯಾತ್ಮರು ನಮ್ಮ ಸಮಾಜದ ಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ತಾಲೂಕಿನಲ್ಲಿ ಒಬ್ಬ ಬಡವ, ರೈತ, ಕಾರ್ಮಿಕ ನಮ್ಮ ಸಮಾಜಕ್ಕೆ ಬೆಳಿಬೇಕು, ಉದ್ಧಾರ ಆಗ್ಬೇಕು ಅಂತ ಏನ್ ಕೊಟ್ಟಿದ್ರಲ್ಲ ಸಂಕಲ್ಪ, ನೀವೆಲ್ಲರೂ ಕೂಡ ಒಂದು ಪಟ್ಟಿ ಮಾಡ್ರಿ ನಿಮ್ ತಾಲೂಕಿನಲ್ಲಿ. ಮತ್ತೆ ಸಮಾಜದ ಮುಂದೆ ಇಟ್ಟು ಬರ್ರಪ್ಪ ಈಗ ಲೆಕ್ಕ ಕೊಡ್ರಿ ಅಂತ ಸವಾಲ್ ಹಾಕೋಣ. ಸಮಾಜ ಉಳಿಸಿ ಲೆಕ್ಕ ಕೊಡಿ ಚಳುವಳಿ ಇವತ್ತಿನಿಂದ ನಿರಂತರವಾಗಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತೆ ಅನ್ನೋ ಸಂದೇಶವನ್ನ ಎಲ್ಲರ ಪರವಾಗಿ ನಾನು ರಾಜ್ಯದ ಸಮಾಜದ ಬಾಂಧವರಿಗೆ ಕರೆಯನ್ನು ಕೊಡ್ತಾ ವಚನಾನಂದ ಶ್ರೀಗಳನ್ನು ಹೊರಗಟ್ಟಲು ಟ್ರಸ್ಟಿಗಳ ಸಿದ್ಧತೆ. ಲೆಕ್ಕ ಮಂಡನೆ ಮಾಡಿದ ನಂತರ ಸ್ವಾಮೀಜಿಗೆ ಗೇಟ್ ಪಾಸ್. ಉತ್ತರಾಧಿಕಾರಿಗೆ ಪಟ್ಟ ಕಟ್ಟುತ್ತಾರ ಮಠದ ಟ್ರಸ್ಟಿಗಳು. ಇಷ್ಟೆಲ್ಲಾ ಗೊಂದಲಗಳ ಮಧ್ಯೆ ವಚನಾನಂದ ಶ್ರೀಗಳನ್ನ ಹೊರಗಟ್ಟಲು ಟ್ರಸ್ಟಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೆಕ್ಕ ಮಂಡನೆ ಮಾಡಿದ ನಂತರ ಸ್ವಾಮೀಜಿಗೆ ಗೇಟ್ ಪಾಸ್ ನೀಡಲು ಸಜ್ಜಾಗಿದ್ದಾರೆ. ಕಾನೂನಿನ ಮೂಲಕ ಕ್ರಮಕ್ಕೆ ಮುಂದಾದ ಮಠದ ಟ್ರಸ್ಟಿಗಳು ಮನಗುಳಿ ಸಂಗನಬಸವ ಸ್ವಾಮೀಜಿಗೆ ಪೀಠಾಧಿಪತಿ ಸ್ಥಾನ ನೀಡಲು ಚಿಂತನೆ ನಡೆಸಿದ್ದಾರಂತೆ. ಹೌದು, ಸದ್ಯ ಹರಿಹರ ಪೀಠಕ್ಕೆ ಹೊಸ ಸ್ವಾಮೀಜಿಯ ಎಂಟ್ರಿಯಾಗುವ ಲಕ್ಷಣಗಳು ದಟ್ಟವಾಗಿವೆ. ನಿನ್ನೆ ಲೆಕ್ಕ ಮಂಡನೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮನಗುಳಿ ಸಂಗನಬಸವ ಶ್ರೀ ವಚನಾನಂದ ಶ್ರೀಯ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ವಚನಾನಂದ ಶ್ರೀಗಳು ಭಕ್ತರಲ್ಲಿ ಒಡಕು ತಂದಿದ್ದಾರೆ, ಗಣ್ಯರಿಗೆ ಅಪಮಾನ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿರುವ ಅವರು ಪೀಠಕ್ಕೆ ಬರುವ ವಿಚಾರ ಭಕ್ತರಿಗೆ ಮತ್ತು ಟ್ರಸ್ಟಿಗಳಿಗೆ ಬಿಟ್ಟಿದ್ದು ಎನ್ನುವ ಮೂಲಕ ಪರೋಕ್ಷವಾಗಿ ತಾವು ಸಿದ್ಧ ಎನ್ನುವ ಸಂದೇಶ ರವಾನಿಸಿದ್ದಾರೆ. ವಚನಾನಂದ ಸ್ವಾಮೀಜಿಯರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಹರಿಹರ ಪೀಠ ಸ್ಥಾಪನೆ ಮಾಡಿದವರು ನೀವತ್ತು ಅಲ್ಲ.
ನೀವು ಮಹಾಂತ ಸ್ವಾಮಿಗಳು ಜಗದ್ರುಗಳಾದಾಗ ಅಲ್ಲಿ ಅವ್ರ ಹತ್ರ ಸುಮ್ಮ ಬಂದವ್ರು, ನೀವು ಯಾವಾಗಾರ ಭೇಟಿ ದರ್ಶನ ಕೊಡೋಕೆ ಬಂದಿರ್ತಕ್ಕಂಥವ್ರು. ಆದ್ರೆ ಅವರು ಜಗದ್ಗುರು ಪೀಠ ಸ್ಥಾಪನೆ ಮಾಡ್ತಕ್ಕಂಥ ಪೂಜ್ಯರ ಫೋಟೋ ಆ ಮಠದಲ್ಲಿಲ್ಲ. ಈಗ ಮಾನ್ಯ 3ನೇ ಪೀಠ ಮಾಡಾಗ ನಾವೆಲ್ಲ ಸ್ವಾಮೀಜರು ಕುಡ್ಕೊಂಡು ವಿಜಯಪುರ ಜಿಲ್ಲಾ ಇರ್ಬೋದು, ಅಖಂಡ ನಮ್ಮ ಕರ್ನಾಟಕದ ಎಲ್ಲ ಜನ ಮೂಲೆ ಸಮಾಜದವರು ಮನಗುಳಿ ಸ್ವಾಮಿಗಳು 3ನೇ ಪೀಠ ಮಾಡ್ತಾ ಇದ್ದಿರಲ್ಲ, ಭಾಳ ಖುಷಿ ಆಯಿತು, ನಾವು ಬಂದು ನಿಮಗೆ ಸಹಕಾರ ಕೊಡ್ತೇವೆ ಅಂತೇಳಿ ಅಂದಿದ್ರು ಅವರು. ನಮ್ಮ ವಿಚಾರ ಏನು, ವಚನಾನಂದ ಸ್ವಾಮಿಗಳನ್ನು ಬರೀ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಕೋಬೇಕು, ಅವ್ರನ್ನ ಇದ್ರಾಗ ಎಂಟ್ರಿ ಮಾಡ್ಕೋಬಾರ್ದು. ಕೂಡಸಂ ಸ್ವಾಮೀಜಿನೂ ನಾವು ಕರೆದಿದ್ದೆವು, ಆಹ್ವಾನ ಮಾಡಿದ್ದೆವು. ಅವರಿಲ್ಲ, ನಾನು ಬೇರೆ ಕಡೆ ಇರೋದ್ರಿಂದ ಯಾರ ಜೊತೆ ನನ್ನ ಜೊತೆ ಮಾತಾಡಲ್ಲ, ನಾನು ಸುಳ್ಳು ಹೇಳೋದಿಲ್ಲ, ಮಾತಾಡಿಲ್ಲ ಅವರು. ಅಂಥ ಸಂದರ್ಭದಲ್ಲಿ ಬಂದು ನಾನೇ ಮಾಡೀನಿ 3ನೇ ಪೀಠಕ್ಕೆ, ನಾನೇ ಎಲ್ಲ ತಿಳ್ಕೊಂಡು ಹೇಳಿ ನಮ್ಮಲ್ಲಿರುವಂಥ ಒಗ್ಗಟ್ಟವನ್ನು ಒಡೆದು ಹಾಕಿದರು. ಇಂಥವೆಲ್ಲ ಮಾಡುವಂಥ ಸ್ವಭಾವ ಉಳ್ಳಿರ್ತಕ್ಕಂಥವ್ರು ವಚನಾನಂದ ಸ್ವಾಮಿಗಳು. ಇದೂ ಅಲ್ಲದೆ ಮನಗುಳಿ ಶ್ರೀಗಳು ಹರಿಹರ ಪಂಚಮಸಾಲಿ ಮಠದ ಹಳೇ ಪೀಠಾಧಿಪತಿ ಮಹಾಂತ ಶ್ರೀಗಳ ಅಪ್ಪಟ ಶಿಷ್ಯರಂತೆ, ಅಲ್ಲದೆ ಅವರ ಉತ್ತರಾಧಿಕಾರಿಯಾಗಿದ್ದರಂತೆ. ಪಂಚಮಸಾಲಿ 3ನೇ ಪೀಠದಲ್ಲಿ ಕಾರ್ಯದರ್ಶಿಯಾಗಿ ಸಂಗನ ಬಸವಶ್ರೀ ಕೆಲಸ ಮಾಡುತ್ತಿದ್ದು, ಧಾರ್ಮಿಕ ವಿಚಾರ, ವಾಕ್ಚಾತುರ್ಯ, ನಡೆ ನುಡಿ ವಿಚಾರದಲ್ಲಿ ಒಳ್ಳೆ ಹೆಸರು ಮಾಡಿರೋ ಶ್ರೀಗಳು ಎಂದು ಟ್ರಸ್ಟಿಗಳು ಹರಿಹರ ಪಂಚಮಸಾಲಿ ಪೀಠಕ್ಕೆ ತರಲು ಚಿಂತನೆ ನಡೆದಿದೆ ಎನ್ನುವ ಮಾತುಗಳು ಕೇಳಿಬಂದಿದೆ. ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರನ್ನ ಉಚ್ಚಾಟನೆ ಮಾಡಿದ ನಂತರದಲ್ಲೇ ಆ ಪೀಠಕ್ಕೆ ಮನುಗುಳಿ ಶ್ರೀಗಳನ್ನ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಆಚಾರ ವಿಚಾರ ಆಗಿರ್ಬೋದು, ಮತ್ತೆ ನಡೆ ನುಡಿಯಲು ಕೂಡ ಸಾಕಷ್ಟು ಒಳ್ಳೆತನ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮನುಗುಳಿ ಶ್ರೀಗಳನ್ನು ಕೂಡ ಪೀಠಕ್ಕೆ ಕರೆತರುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಲೆಕ್ಕ ಮಂಡನೆಯಾದ ಬೆನ್ನಲ್ಲೇ ವಚನಾನಂದ ಶ್ರೀಗಳನ್ನ ಕಾನೂನು ಮೂಲಕ ಮಠದಿಂದ ಹೊರಹಾಕಲು ಟ್ರಸ್ಟಿಗಳು ಮುಂದಾಗಿದ್ದಾರೆ. ಮಠದ ಗದ್ದುಗೆಗಾಗಿ ನಡೆಯುತ್ತಿರುವ ಈ ಸಂಘರ್ಷ ಹರಿಹರದಲ್ಲಿ ದೊಡ್ಡ ಮಟ್ಟದ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯನ್ನು ತಂದೊಡ್ಡುತ್ತಾ ಅಥವಾ ಶಾಂತಿಯುತವಾಗಿ ಪೀಠ ಬದಲಾವಣೆಯಾಗುತ್ತಾ ಕಾದು ನೋಡಬೇಕಿದೆ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.